ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ಟ್ರಂಪ್ ಮುಂದೆ ಅಷ್ಟೆಲ್ಲ ಸರೆಂಡರ್ ಆಗಿ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ದೇಶದ ಒಳಗೆ ಹೊರಗೆ ಎಷ್ಟೆಲ್ಲ ಟೀಕೆಗಳು ಕೇಳಿ ಬಂದರೂ ಸಹ ಯಾವುದಕ್ಕೂ ಕೇರ್ ಮಾಡದೆ 18 ಗಂಟೆ ಪ್ರತಿದಿನ ಶ್ರದ್ಧೆಯಿಂದ ಕೆಲಸ ಮಾಡಿದ್ದರ ಪ್ರತಿಫಲವಾಗಿ ಅದಾನಿ ಮೇಲಿನ ಎಲ್ಲಾ ಕೇಸುಗಳು ಕ್ರಿಮಿನಲ್ ಸಿವಿಲ್ ಎಲ್ಲ ಸೇರಿ ಅಮೆರಿಕದಲ್ಲಿದ್ದಂತಹ ಎಲ್ಲ ಕೇಸುಗಳಿಂದ ಖುಲಾಸೆ ಆಗಿದೆ. ಅಂದ್ರೆ ಎಲ್ಲ ಕೇಸುಗಳನ್ನ ಅಮೆರಿಕ ಸರ್ಕಾರ ಡ್ರಾಪ್ ಮಾಡಿಬಿಟ್ಟಿದೆ, ಕೈ ಬಿಟ್ಬಿಟ್ಟಿದ್ದಾವೆ. ಸೊ ಇನ್ಮೇಲೆ ಅದಾನಿ ಮೇಲೆ ಯಾವುದೇ ಕೇಸ್ ಇಲ್ಲ ಅಮೆರಿಕದಲ್ಲಿ. ಆ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿರೋದ್ರಿಂದ ನರೇಂದ್ರ ಮೋದಿ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಯಾವ್ಯಾವ ಕೇಸ್ ಇತ್ತು ಅದಾನಿ ಮೇಲೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನ ಸಂಕ್ಷಿಪ್ತವಾಗಿ ಮಾಡ್ತೀನಿ. ಯಾಕೆಂದ್ರೆ ವಿವರವಾಗಿ 2-3 ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ಇನ್ನೇನು ಎನಿ ಡೇ ವಿತ್ ಇನ್ ಅ ವೀಕ್ ಎಲ್ಲ ಕೇಸುಗಳು ಡ್ರಾಪ್ ಆಗ್ತವೆ ಅಂತ. ಈಗ ಡ್ರಾಪ್ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ನೋಡಬೇಕು ಮತ್ತು ನರೇಂದ್ರ ಮೋದಿ ಅಮೆರಿಕ ಕಡೆಯಿಂದ ಎಷ್ಟು ಟೀಕೆಗಳು ಬಂದ್ರು, ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಎಷ್ಟೆಲ್ಲ ಟೀಕೆಗಳು ಬಂದ್ರು ಸಹ ಸಹಿಸ್ಕೊಂಡಿದ್ರಲ್ಲ ಪಾಪ ಗೆಳೆಯ ಅದಾನಿಗೋಸ್ಕರ. ಆ ಒಂದೇ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ದ, ಅದಾನಿನ ರಕ್ಷಣೆ ಮಾಡೋದಕ್ಕೆ ಮಾತ್ರನ? ಬೇರೆ ಏನಾದರೂ ಕಾರಣಗಳು ಸಹ ಇದೆಯಾ? ಅದರ ಬಗ್ಗೆಯೂ ಸಹ ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಅಮೆರಿಕದಿಂದ ಬರ್ತಿರುವಂತಹ ಸುದ್ದಿ ಏನು ಅಂದ್ರೆ, ಗೌತಮ್ ಅದಾನಿ ಮೇಲಿದ್ದಂತಹ ಎಲ್ಲ ಕೇಸುಗಳು, ಕ್ರಿಮಿನಲ್ ಮತ್ತು ಸಿವಿಲ್ ಕೇಸುಗಳು ಅಮೆರಿಕದಲ್ಲಿತ್ತು. ಅರೆಸ್ಟ್ ವಾರೆಂಟ್ ಇತ್ತು ಅಲ್ಲಿಂದ, ಡಿಸ್ಟ್ರಿಕ್ಟ್ ಆಫ್ ಬ್ರೂಕ್ಲಿನ್ ಅನ್ನುವಂತಹ ಜಿಲ್ಲೆಯಿಂದ ಅರೆಸ್ಟ್ ವಾರೆಂಟ್ ಇತ್ತು ಕೋರ್ಟಿಂದ. ಅದು ಸಹ ಡ್ರಾಪ್ ಆಗಿದೆ. ಚಾರ್ಜಸ್ ಡ್ರಾಪ್ ಆದ್ಮೇಲೆ ಇನ್ನೇನು ಅರೆಸ್ಟ್ ವಾರೆಂಟ್? ಏನೂ ಇಲ್ಲ. ಈಗ ಗೌತಮ್ ಅದಾನಿ ಆರಾಮಾಗಿ ಅಮೆರಿಕಾಗೆ ಪ್ರವಾಸನೂ ಹೋಗಬಹುದು, ಎಂಜಾಯ್ ಮಾಡಬಹುದು. ಯಾವ ತೊಂದರೆ ಇಲ್ಲ, ಯಾವ ಕೇಸ್ ಇಲ್ಲ ಈಗ ಅಮೆರಿಕದಲ್ಲಿ. ಸೊ ಏನೇನಿತ್ತು ಮುಖ್ಯವಾಗಿದ್ದಂತಹ 3 ಕೇಸುಗಳು ಏನದು? ಮೊದಲನೇದು, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕಡೆಯಿಂದ ಇದ್ದಂತಹ ಕೇಸು, ಅದು ಕ್ರಿಮಿನಲ್ ಕೇಸ್. ಅದರಲ್ಲಿ ಬ್ರೂಕ್ಲಿನ್, ಡಿಸ್ಟ್ರಿಕ್ಟ್ ಆಫ್ ಬ್ರೂಕ್ಲಿನ್ ಅನ್ನುವಂತಹ ಕೋರ್ಟ್ ಅಲ್ಲಿ ಫ್ರಾಡ್ ಮಾಡಿರುವಂತಹ ಕೇಸ್ ಇತ್ತಲ್ಲಿ. ಅಲ್ಲಿನ ಇನ್ವೆಸ್ಟರ್ಗಳಿಗೆ ಸುಳ್ಳು ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಂತಹ ಆರೋಪ ಇತ್ತು. ಅದು ಭಾರತದಲ್ಲಿ ಸೋಲಾರ್ ಪ್ರಾಜೆಕ್ಟ್ ಪಡ್ಕೊಳ್ಳೋದಕ್ಕೆ ಇಲ್ಲಿದ್ದಂತಹ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆ ಸೋಲಾರ್ ಪ್ರಾಜೆಕ್ಟ್ಗೆ ಅಮೆರಿಕದಲ್ಲಿ ಬಂಡವಾಳವನ್ನ ಕ್ರೋಢೀಕರಿಸುವ ಪ್ರಯತ್ನ, ಅಂದ್ರೆ ಅಮೆರಿಕದ ಬಂಡವಾಳಶಾಹಿಗಳಿಗೆ ಸುಳ್ಳು ಹೇಳಿದ ಆರೋಪಗಳವು. ಆ ಕೇಸ್ ಇತ್ತಲ್ಲಿ. ಆ ಕೇಸಿನಲ್ಲಿ ಈಗ ಏನೂ ಇಲ್ಲ, ಕೇಸು ಡ್ರಾಪ್ ಆಗಿದೆ. ಕೇಸ್ ಡ್ರಾಪ್ ಮಾಡಿ ಅಂತ ಅಲ್ಲಿನ ಲಾಯರ್ಗಳು ಒಪ್ಕೊಂಡಿದ್ದಾರೆ. ಅದಾನಿ ಮತ್ತು ಅಲ್ಲಿನ ಲಾಯರ್ಗಳ ಮಧ್ಯೆ ಒಂದು ಸಂಧಾನ ಆಗಿದೆ. ಸೊ ಹಾಗಾಗಿ ಈ ಕ್ರಿಮಿನಲ್ ಕೇಸ್ ಬಿದ್ದು ಹೋಯ್ತು ಅಥವಾ ಬೀಳಿಸಿದ್ರು. ಒಂದು. ಎರಡನೇದು, SEC ಸಿವಿಲ್ ಕೇಸ್ ಅಂತಿತ್ತು. SEC ಸಿವಿಲ್ ಕೇಸು ಅದು ಅಮೆರಿಕದ ಸ್ಟಾಕ್ ಎಕ್ಸ್ಚೇಂಜ್, ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್, ಇಲ್ಲಿ ಹೇಗೆ ಸೆಬಿ ಇದೆಯಲ್ಲ ಅಲ್ಲಿ ಹಾಗೆ ಇರುವಂತಹದ್ದು SEC, ಅದರ ಕೇಸು. ಅದು ಸಹ ಒಂದು ಫ್ರಾಡ್ ಕೇಸ್ ಆಗಿತ್ತು. ಆ ಫ್ರಾಡ್ ಕೇಸಲ್ಲಿ 2 ಹೆಸರುಗಳು ಬಂದಿತ್ತು, ಗೌತಮ್ ಅದಾನಿ ಮತ್ತು ಗೌತಮ್ ಅದಾನಿಯ ಅಣ್ಣನ ಮಗ ಸಾಗರ್ ಅದಾನಿ. ಅವರಿಬ್ಬರ ಮೇಲೂ ಸಹ ಫ್ರಾಡ್ ಕೇಸುಗಳಿತ್ತು. ಶೇರ್ ಮಾರ್ಕೆಟ್ಗೆ ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು, ಸುಳ್ಳು ಮಾಹಿತಿಯನ್ನ ಕೊಟ್ಟು ಸುಳ್ಳನ್ನು ಹೇಳಿ ಆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡಿದ್ದಾರೆ ಅನ್ನುವಂತಹ ಕೇಸು, ಅಥವಾ ಬಂಡವಾಳಗಾರರಿಂದ ಹಣವನ್ನು ತಗೊಂಡಿದ್ದಾರೆ ಅಂತ. ಸೊ ಆ 2 ವ್ಯಕ್ತಿಗಳ ಮೇಲಿದ್ದಂತಹ ಕೇಸುಗಳು ಈಗ ಡ್ರಾಪ್ ಮಾಡಿದೆ ಅಮೆರಿಕ. ಯಾವ ಆಧಾರದ ಮೇಲೆ ಅಂದ್ರೆ, ಸೆಟಲ್ಮೆಂಟ್, ಇಷ್ಟು ಹಣ ಕೊಟ್ಟು ಫೈನ್ ಕಟ್ಟಿ ಪೆನಾಲ್ಟಿ ಕೇಸು ಕ್ಲೋಸ್ ಮಾಡ್ಕೊಳ್ಳಿ. ಎಷ್ಟು? $6 ಮಿಲಿಯನ್ ಗೌತಮ್ ಅದಾನಿ, $12 ಮಿಲಿಯನ್ ಸಾಗರ್ ಅದಾನಿ. ಒಟ್ಟಿಗೆ ಇಬ್ಬರದ್ದು ಸೇರಿದ್ರೆ $18 ಮಿಲಿಯನ್ ಪೆನಾಲ್ಟಿ, ದಂಡ ಕಟ್ಟಿ ಈ ಕೇಸನ್ನ ಕ್ಲೋಸ್ ಮಾಡ್ಕೋಬಹುದು ಅಂತ ಈಗ ಅಲ್ಲಿ ಆರ್ಡರ್ ಆಗಿದೆ. ಸೊ ಆ ಕೇಸು ಅಲ್ಲಿಗೆ ಕ್ಲೋಸ್, ಹಣ ಕಟ್ಟಿಬಿಡ್ತಾರೆ. ಇನ್ನೊಂದು FAC ಸ್ಯಾಂಕ್ಷನ್ಸ್ ಅಂತ ಒಂದು ಕೇಸು.
FAC ಸ್ಯಾಂಕ್ಷನ್ಸು ಟ್ರೆಸರಿ ಡಿಪಾರ್ಟ್ಮೆಂಟ್ ಇಂದ ಹಾಕಿದ್ದಂತಹದ್ದು. ಆ ಕೇಸಲ್ಲೂ ಸಹ ಈಗ ಸೆಟಲ್ಮೆಂಟ್ ಆಗ್ತಿದೆ. ಇದು SEC ಇದ್ದಂಥದ್ದು ಸಿವಿಲ್ ಕೇಸು, ಪೆನಾಲ್ಟಿ ದಂಡ. ಇನ್ನೊಂದು ಈಗ FAC ಕೇಸು, ಅದು ಸೆಟಲ್ಮೆಂಟ್ ಸಂಧಾನ. ಅದರಲ್ಲಿ $275 ಮಿಲಿಯನ್ ಸಂಧಾನವನ್ನ ಒಪ್ಕೊಳ್ಳಲಾಗಿದೆ. $275 ಮಿಲಿಯನ್. ಇದರ ಜೊತೆಗೆ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪ್ಲಸ್ 15,000 ಅಮೆರಿಕದ ಪ್ರಜೆಗಳಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡ್ತೀವಿ ಅನ್ನುವಂತಹ ಒಪ್ಪಂದಗಳು. ಈ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡಿರೋದ್ರಿಂದ ಅದಾನಿ ಮತ್ತು ಅದಾನಿ ಸಮೂಹದ ಕಂಪನಿಗಳಿಗೆ ಈಗ ಅಮೆರಿಕದಲ್ಲಿ ಯಾವ ಕೇಸು ಇಲ್ಲ. ಅರೆಸ್ಟ್ ವಾರೆಂಟ್ ಇದ್ದಂತಹ ಕೇಸಿಂದ ಹಿಡಿದು ಸಿವಿಲ್ ಕೇಸಿನವರೆಗೆ ಎಲ್ಲ ಕೇಸುಗಳು ಡ್ರಾಪ್ 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 ಡ್ರಾಪ್. ಅಲ್ಲಿಗೆ ನರೇಂದ್ರ ಮೋದಿ ಅವರು ಕಷ್ಟಪಟ್ಟು ಹೇಗೋ ಅದನ್ನು ಸಾಧಿಸಿ ಮುಗಿಸಿದ್ದಾರೆ. ಯಾಕೆ ನರೇಂದ್ರ ಮೋದಿ ಅವರನ್ನು ಇದ್ರಲ್ಲಿ ತಗೊಂಡು ಬರ್ತೀರಿ? ಇದು ಅದಾನಿಗೂ ಅಮೆರಿಕದು ಸಂಬಂಧ ಅಲ್ವಾ? ಅದಾನಿಗೆ ಆ ಪ್ರಾಜೆಕ್ಟ್ಗಳು ಸಿಗೋದಕ್ಕೆ ಕಾರಣ, ಅಥವಾ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರೇ ಕಾರಣ. ಮೋದಿ ಜೊತೆಯಲ್ಲಿ ಯಾವಾಗಲೂ ಅಂಬಾನಿ ಅದಾನಿ ಯಾವುದೇ ವಿದೇಶ ಪ್ರವಾಸಗಳಿಗೆ ಹೋದ್ರು ಅಲ್ಲಿ ಹೋಗೋದು. ಆಸ್ಟ್ರೇಲಿಯಾಗೆ ಹೋದ್ರೆ ಒಂದು ಪ್ರಾಜೆಕ್ಟು, ಅಮೆರಿಕಾಗೆ ಹೋದ್ರೆ ಒಂದು ಪ್ರಾಜೆಕ್ಟು, ಯುರೋಪಿಯನ್ ದೇಶಗಳಿಗೆ ಹೋದ್ರೆ ಒಂದು ಪ್ರಾಜೆಕ್ಟು. ಎಲ್ಲಿಗೆ ಹೋಗ್ಲಿ ಅದಾನಿಗೆ ಅಂಬಾನಿಗೆ ಪ್ರಾಜೆಕ್ಟ್ಗಳನ್ನು ಕೊಡಿಸ್ಕೊಂಡು ಬಂದಿದ್ದೇ ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೆ ಮಾಡಿರೋದು. ದೇಶದ ಜನಕ್ಕೆ ಏನ್ ಮಾಡಿದ್ದಾರೆ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಅಂದ್ರೆ ಜೋರಾಗಿ ನಗ್ತಾರೆ. ಅಲ್ಲಿ ಆ ವಿಡಿಯೋ ಇಲ್ಲಿ ಬರುತ್ತೆ. ಅದು ಈ ದೇಶದ ಜನಕ್ಕೆ ಅವ್ರು ಕೊಟ್ಟಿರೋದು. ಸೊ ಬಂಡವಾಳಶಾಹಿಗಳಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು. ಬಟ್ ಈ ಕೇಸಲ್ಲಿ ಅದಾನಿ ಪಾಪ ನರೇಂದ್ರ ಮೋದಿ ಅವರ ಖಾಸಾ ದೋಸ್ತ್ ಸಿಗಾಕೊಂಡ್ಬಿಟ್ಟಿದ್ದ. ಆತನನ್ನ ಬಿಡಿಸ್ಬೇಕಾಗಿದ್ದು ಇವ್ರ ಜವಾಬ್ದಾರಿ ಅಲ್ವಾ? ಅದಕ್ಕಾಗಿ ಏನೆಲ್ಲ ಸಹಿಸ್ಕೊಂಡ್ರು ನರೇಂದ್ರ ಮೋದಿ ಅವರು. ಟ್ರಂಪ್ ಕಡೆಯಿಂದ ನಿರಂತರವಾದಂತಹ ವಾಗ್ದಾಳಿಯನ್ನ ತಡ್ಕೊಂಡ್ರು. ಟ್ರಂಪ್ ಹೇಳಿದ್ದೆಲ್ಲ ಕೇಳಿದ್ರು. ಆಪರೇಷನ್ ಸಿಂಧೂರ ನಿಲ್ಲಿಸ್ಬೇಕಾದ್ರೆ ನಿಲ್ಸೋದೆ, ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂದ್ರೆ ನಿಲ್ಸೋದೆ, ಇರಾನಿಂದ ತೈಲ ಖರೀದಿ ಮಾಡಬಾರ್ದು ಅಂದ್ರೆ ನಿಲ್ಸೋದೆ, ಇರಾನ್ ಬಂದರ್ನಿಂದ ನೀವು ಪ್ರಾಜೆಕ್ಟ್ ಇಂದ ಆಚೆ ಬರಬೇಕು ಅಂದ್ರೆ ಆಚೆ ಬಂದ್ಬಿಡೋದೆ. ಏನೋ ನೋ ನಥಿಂಗ್, ನೋ ಅನ್ನೋ ಪದನೇ ಇಲ್ಲ. ಅದಕ್ಕೆ ವಿಪಕ್ಷಗಳು, ಅದರಲ್ಲೂ ರಾಹುಲ್ ಗಾಂಧಿ ಹೇಳಿದ್ದು ನರೇಂದರ್ ಸರೆಂಡರ್. ಸಿಂಪಲ್, 100% ಅದೇ ಆಗಿತ್ತು. ಇಲ್ಲಿಯವರೆಗೆ ನರೇಂದ್ರ ಮೋದಿ ಟ್ರಂಪ್ ವಿರುದ್ಧ ಒಂದು ಪದ, ಅದೇ ಟ್ರಂಪ್ ದಿನ ಬೆಳಗಾದ್ರೆ ಇಲ್ಲಿಯವರೆಗೆ 100ಕ್ಕಿಂತ ಹೆಚ್ಚು ಬಾರಿ ಹೇಳಿರೋದು ಆಪರೇಷನ್ ಸಿಂಧೂರ ನಿಲ್ಸಿದ್ದು ನಾನೇ, ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಸಿದ್ದು ನಾನೇ, ಇಬ್ಬರನ್ನು ಹೆದರಿಸಿ ಬಿಸ್ನೆಸ್ ಅನ್ನು ತೋರಿಸಿ ಬೆದರಿಸಿ ನಾನು ಈ ಯುದ್ಧವನ್ನು ನಿಲ್ಲಿಸಿದ್ದೇನೆ ನಾನೇ, ನನಗೆ ನೋಬೆಲ್ ಪ್ರೈಸ್ ಕೊಡಬೇಕು ಅಂತೆಲ್ಲ ಟ್ರಂಪ್ ಹೇಳ್ಕೊಂಡು ಓಡಾಡ್ತಿದ್ರು ಸಹ ನರೇಂದ್ರ ಮೋದಿ ಬಾಯಿಂದ ಒಂದು ಮಾತಿಲ್ಲ. ಭಾರತೀಯ ಪ್ರಜೆಗಳನ್ನ ಕೈಕಾಲುಗಳಿಗೆ ಸರಪಳಿಯಿಂದ ಕಟ್ಟಿ ಆರ್ಮಿ ಫ್ಲೈಟ್ ಅಲ್ಲಿ ತಗೊಂಡು ಬಂದು ಬಿಸಾಕದ್ರಲ್ಲ ಇಂಡಿಯಾದಲ್ಲಿ ಭಾರತೀಯ ಪ್ರಜೆಗಳನ್ನ, ಇಲ್ಲೀಗಲ್ ಮೈಗ್ರೆಂಟ್ಸ್ ಅನ್ನುವ ಹೆಸರಿನಲ್ಲಿ. ಆಗಲೂ ನರೇಂದ್ರ ಮೋದಿ ಪಾಪ ತುಟಿ ಬಿಚ್ಚಲಿಲ್ಲ. ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಎಷ್ಟೆಲ್ಲ ಆಗ್ತಾ ಇದೆ, ನರೇಂದ್ರ ಮೋದಿ ಪಾಪ ತುಟಿ ಬಿಚ್ಚಿಲ್ಲ. ಇನ್ನು ಏನೇ ಇರಲಿ, ಯಾವುದೇ ವಿಚಾರ ಇರಲಿ, ಅಮೆರಿಕ ಏನು ಹೇಳಿದ್ರೆ ಅದನ್ನೇ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತೀರಾ, ಓಕೆ. 3% ಇದ್ದಿದ್ದು 50%ಗೆ ಏರಿಸ್ತೀರಾ, ಅಯ್ಯೋ ಕಷ್ಟ ಆಗುತ್ತೆ ಆದ್ರೂ ಓಕೆ. ಮತ್ತೆ ಮಾತುಕತೆ ಕೂತ್ಕೊಂಡು 18% ಇಳಿಸ್ಕೊಂಡು ಬಂದು ಅದಕ್ಕೆ ಸಂಭ್ರಮ. ಇಲ್ಲಿ 3% ಇದ್ದಿದ್ದು 15% ಅಂತ ಹೇಳಲಿಲ್ಲ, 50 ಇದ್ದಿದ್ದು 15ಕ್ಕೆ ತಗೊಂಡು ಬಂದಿದ್ದೀವಿ ಅಂತ ಹೇಳ್ಕೊಂಡು ಸಂಭ್ರಮ ಪಟ್ಟರು. ಇಂಥ ನಾಚಿಕೆಗೇಡಿನ ಸಂಗತಿ. ಗೋಧಿ ಮಾಧ್ಯಮಗಳು ಅದೇ ಎಂಜಲನ್ನ ನೆಕ್ಕಿ ಈ ರಾಷ್ಟ್ರಕ್ಕೆ ಸುದ್ದಿಗಳನ್ನು ಕೊಟ್ಟರು. 50% ಮಾಡಿದ್ರಲ್ಲ ಅದನ್ನು 15% ಮಾಡಿದ್ರು ಅಂತ. ಆದ್ರೆ ಈ ಹಿಂದೆ ಅದು 3% ಇತ್ತು ಅನ್ನೋದನ್ನು ಮಾತ್ರ ಮಚ್ಚಿಟ್ರು. ಅಷ್ಟೆಲ್ಲಾ ನೀಚ ಕೃತ್ಯಗಳನ್ನ ಮಾಡಿದ್ಯಾಕೆ? ಅದಾನಿಯ ರಕ್ಷಣೆಗಾಗಿ. ಈಗ ಅಭಿನಂದನೆಗಳೊಂದಿಗೆ ನರೇಂದ್ರ ಮೋದಿ ಅವರು ಅದನ್ನ ಸಾಧಿಸ್ಬಿಟ್ಟಿದ್ದಾರೆ. ಅದಾನಿ ಕ್ಲೀನ್ ಚಿಟ್ ಎಲ್ಲದರಲ್ಲೂ. ಹಾಗಾದ್ರೆ ಅದಾನಿ ಒಂದೇ ವಿಚಾರಕ್ಕೇನೆ ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೆ ಸೈಲೆಂಟ್ ಆಗಿರೋದಾ? ಇವತ್ತಿಗೂ ಬಾಯಿ ಬಿಡಲ್ಲ ಅಮೆರಿಕ ವಿರುದ್ಧ, ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಂದ್ರೆ ಇನ್ನೂ 2 ಕಾರಣ ಇದೆ. ಒಂದು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನೇನಿದೆ ಯಾರಿಗೂ ಗೊತ್ತಿಲ್ಲ. ಮೋದಿ ಹೆಸರು ಬೇರೆ ರೀತಿ ಬಂದು ಹೋಯ್ತು, ಕೆಟ್ಟ ರೀತಿಯಲ್ಲಿ ಬರಲಿಲ್ಲ, ತುಂಬಾ ಕೆಟ್ಟ ರೀತಿಯಲ್ಲಿ, ಬಟ್ ಒಂದು ರೀತಿಯಲ್ಲಂತೂ ಬಂದು ಹೋಯ್ತು. ಅಮೆರಿಕ ತಾಳಕ್ಕೆ ತಕ್ಕಂತೆ ಕುಣಿಯುವ ವ್ಯಕ್ತಿ ನರೇಂದ್ರ ಮೋದಿ ಅಂತ.
ಹರ್ದೀಪ್ ಸಿಂಗ್ ಪುರಿ ನರೇಂದ್ರ ಮೋದಿಯ ಮಂತ್ರಿ ನೇರವಾಗಿ ಎಫ್ಟಿನ್ ಅನ್ನುವಂತಹ ಆ ಕ್ರೂರಿಯನ್ನ, ಕಾಮಾಂಧನನ್ನ, ಪುಟ್ಟ ಪುಟ್ಟ ಮಕ್ಕಳನ್ನ ಕಾಮಕ್ಕೆ ಬಳಸ್ಕೊಳ್ಳುವಂತಹ, ಅವರ ಮೇಲೆ ಟಾರ್ಚರ್ ಮಾಡಿರುವಂತಹ ನೀಚನ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ಅವ್ರ ಮನೆಗೆ ಹೋಗಿ ಮೀಟಿಂಗ್ ಮಾಡಿದಂತಹ ವಿವರಗಳು ಸಹ ಬಂದಿದ್ದಾವೆ. ಅದನ್ನು ದಾಟಿ ನರೇಂದ್ರ ಮೋದಿದಿನ್ನೂ ಏನಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಅನಿಲ್ ಅಂಬಾನಿದು ಇದೆ ಹುಡುಗಿರ ವಿಚಾರವಾಗಿ, ಅದು ಬಂತದು, ಅದು ಬಂತು. ಆ ಭಯ ನರೇಂದ್ರ ಮೋದಿಗಿದೆ. ಹಾಗಾಗಿ ಅಮೆರಿಕ ವಿರುದ್ಧ ಆಗ್ಲಿ, ಟ್ರಂಪ್ ವಿರುದ್ಧ ಆಗ್ಲಿ ಒಂದು ಶಬ್ದ ಬಳಸಲ್ಲ, ಒಂದು ಪದ ಬಳಸಲ್ಲ, ಒಂದು ಪದ ಬಳಸಲ್ಲ. ಹಾಗಾದ್ರೆ ಅದೊಂದೇನಾ? ಅದಾನಿ ಮತ್ತೆ ಎಫ್ಸ್ಟೀನ್ ಎರಡನೇ ಅಂದ್ರೆ ಇನ್ನೊಂದಿದೆ, ಇನ್ನೊಂದಿದೆ ನಾನು ಕಂಡಿರೋದು. ಏನು ಅಂದ್ರೆ ಟ್ರಂಪ್ ಬಾಯಿ ಏನು ಬೇಕಾದ್ರೂ ಮಾತಾಡುತ್ತೆ, ಯಾರನ್ನ ಯಾವ ಮೂಮೆಂಟ್ ಅಲ್ಲಿ ಯಾವ ಪದ ಬೇಕಾದ್ರೂ, ಯಾರ ವಿರುದ್ಧ ಬೇಕಾದ್ರೂ ಬಳಸುವಂತಹ ವ್ಯಕ್ತಿ ಟ್ರಂಪ್. ಆ ಭಯ ನರೇಂದ್ರ ಮೋದಿನ ಕಾಡ್ತಾನೇ ಇರುತ್ತೆ. ಒಪ್ಪಿ ತಪ್ಪಿ ಡೊನಾಲ್ಡ್ ಟ್ರಂಪ್ ಏನಾದ್ರು ಅವಾಚ್ಯ ಶಬ್ದ ಬಳಸ್ಬಿಟ್ರೆ ಮೋದಿ ವಿರುದ್ಧ, ಒಪ್ಪಿ ತಪ್ಪಿ ನರೇಂದ್ರ ಮೋದಿ ಅವಮಾನ ಆಗುವ ರೀತಿಯಲ್ಲಿ ಯಾವ್ದಾದ್ರು ಮಾತುಗಳನ್ನ ಆಡ್ಬಿಟ್ರೆ, ದೇಶಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಏನು ಮಾತಾಡಿದ್ರು ತೊಂದರೆ ಇಲ್ಲ, ನರೇಂದ್ರ ಮೋದಿಗೆ ಅವಮಾನ ಆಗೋ ಹಂಗೆ ಮಾತಾಡಬಾರ್ದು. ಹಾಗಾಗಿ ನರೇಂದ್ರ ಮೋದಿ ಟ್ರಂಪ್ ವಿರುದ್ಧ, ಅಮೆರಿಕದ ವಿರುದ್ಧ ಒಂದು ಪದ ಮಾತಾಡಲ್ಲ, ಆ ಹೆಸರೇ ಹೇಳಲ್ಲ, ಟ್ರಂಪ್ ಹೆಸರೇ ಹೇಳಲ್ಲ. ಎಲ್ಲದಕ್ಕೂ ಸರೆಂಡರ್ ಸರೆಂಡರ್ ಸರೆಂಡರ್. ಯಾಕೆ? ಡ್ರಾಪ್ ಆಗ್ಬೇಕಲ್ಲ ಎಲ್ಲ ಕೇಸುಗಳು. ಈಗ ಡ್ರಾಪ್ ಆದವು, ಈಗ ಡ್ರಾಪ್ ಆದವು. ಸೊ ಅಲ್ಲಿಗೆ ನರೇಂದ್ರ ಮೋದಿ ಅವರ ತ್ಯಾಗ, ನರೇಂದ್ರ ಮೋದಿ ಅವರ ಶ್ರಮ ಎಲ್ಲ ಫಲ ಕೊಟ್ಟಿದೆ. ಸೊ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ಬೋದು ಅನ್ಸುತ್ತೆ. ಎಸ್. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.